ಆನೆ ಮೊಗದವನೇ, ಅಗಲ ಕಿವಿಯವನೇ, ಸಣ್ಣ ಕಣ್ಣವನೇ ಗಣಪನೇ, ನಕ್ಕ ಚಂದಿರನ ಸೊಕ್ಕ ಅಡಗಿಸಲು ತನ್ನ ದಂತ ಮುರಿದಂತವನೇ, ದಂತವನೇ ಮುರಿದಂತವನೇ, ತೊಗಲ ಬೆಲ್ಟು ಬಲು ತುಟ್ಟಿ ಎಂದು ಹಾವನ್ನು ಸುತ್ತಿದವನೇ, ತೊಗಲ ಬೆಲ್ಟು ಬಲು ತುಟ್ಟಿ ಎಂದು ಹಾವನ್ನು ಸುತ್ತಿದವನೇ, ಪೆಟ್ರೋಲು ರೇಟು ಹೆಚ್ಚಾಯಿತೆಂದು ಇಲಿಯೇರಿ ಸುತ್ತುವವನೇ, ನಗ್ತೀವಿ ನಾವು ಹನಿಗವನ ಕೇಳಿ ನಿನ್ನನ್ನು ನೋಡಿ ಅಲ್ಲ, ಸಿಟ್ಟಾಗಿ ಮತ್ತೆ ಕಿತ್ತುಕೊಳ್ಳಬೇಡ ಉಳಿದ ಒಂದು ಹಲ್ಲ, ಉಳಿದ ಒಂದು ಹಲ್ಲ, ಏಕದಂತನೇ ಒಂದನೇ. ನಾವು ಶಾಲೆಗಳಿಗೆ ಹೋಗುವಾಗ ನಮಗೇನು ಶೂಸ್ ಇರಲಿಲ್ಲ, ಚಪ್ಪಲ್ ಕೂಡ ಇರಲಿಲ್ಲ ಅಲ್ವಾ. ಸೊ ಈಗಿನ ಮಕ್ಕಳು ಆ ಲೆಕ್ಕದಲ್ಲಿ ಬಹಳ ಅದೃಷ್ಟವಂತರು. ಹಾಗಾಗಿ ಆರ್ಥಿಕವಾಗಿ ಈಗಿನ ಮಕ್ಕಳು ಬಹಳ ಅದೃಷ್ಟವಂತರು, ಆದರೆ ಸಾಂಸ್ಕೃತಿಕವಾಗಿ ನಾವೇ ಶ್ರೀಮಂತರು ಅಂತ ಹೇಳ್ಕೋಬಹುದು. ಒಬ್ಬ ಹುಡುಗ ಬರ್ತಿದ್ದ, ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಆ ಪ್ರಾಸಗಳೆಲ್ಲ ಆ ವಯಸ್ಸಿನಲ್ಲಿ ಎಷ್ಟು ಈಸಿ ಬರುತ್ತೆ ಅಂತಂದ್ರೆ, ಜೀವನದ ನದಿಯಲ್ಲಿ ಪ್ರೇಮವೇ ತೆಪ್ಪ, ಯೌವನದ ಬೆಂಕಿಗೆ ಪ್ರೇಮವೇ ತುಪ್ಪ. ಜೀವನದ ನದಿಯಲ್ಲಿ ಪ್ರೇಮವೇ ತೆಪ್ಪ, ಯೌವನದ ಬೆಂಕಿಗೆ ಪ್ರೇಮವೇ ತುಪ್ಪ. ಓ ಪ್ರಿಯೆ ನಾನು ನಿನ್ನ ಪ್ರೀತಿಸಿದ್ರೆ ತಪ್ಪ. ನೋಡಿ ಏನು ಹಂಸಲೇಖ ಏನಿಲ್ಲ ಇವ್ರ ಮುಂದೆ. ಪ್ರತಿ ವರ್ಷ ನಾನು ಗಮನಿಸ್ತೀನಿ ಪತ್ರಿಕೆಗಳ ಒಂದು ಹೆಡ್ಲೈನ್ಸ್, ಹೆಣ್ಣು ಮಕ್ಕಳದ್ದೇ. SSLC ಫಲಿತಾಂಶ ಹುಡುಗಿಯರೇ ಮುಂದೆ, PUC ಫಲಿತಾಂಶ ಹುಡುಗಿಯರೇ ಮುಂದೆ. ಯಾಕೆ ಹೀಗೆ ಅಂತ ನಾನು ಯೋಚನೆ ಮಾಡಿದೆ. ನನ್ನ ಕಾರಣ ಹೊಳಿತು. ಅದನ್ನು ನಾನು ಹನಿಗವನದಲ್ಲೇ ಹೇಳಿದೆ. ಏನಂತ ಹೇಳಿದ್ರಿ? ಫಲಿತಾಂಶದಲ್ಲಿ ಯಾವಾಗಲೂ ಹುಡುಗಿಯರೇ ಮುಂದೆ. ಏನು ಹೇಳಿ? ಫಲಿತಾಂಶದಲ್ಲಿ ಯಾವಾಗಲೂ ಹುಡುಗಿಯರೇ ಮುಂದೆ, ಏಕೆಂದರೆ ಹುಡುಗರು ಸದಾ ಅವರ ಹಿಂದೆ. ನಮ್ಗೆ ಇವಾಗ ಒಂದು ಹಿನ್ನೋಟ ಸಿಂಹಾವಲೋಕನ ಮಾಡಿದ್ರೆ ಅನಿಸುತ್ತೆ ಎಲ್ಲವೂ ಆಕಸ್ಮಿಕ ಆಗಿರೋದು. ಆದರೆ ನಾನು ಕವಿಯಾದದ್ದು ಮಾತ್ರ ಉದ್ದೇಶಪೂರ್ವಕ. ಯಾಕಂದರೆ ಬಾಲ್ಯದಿಂದ ನನಗೆ ಕವಿತೆ ಬರೀಬೇಕು ಅನ್ನೋ ಆಸಕ್ತಿ ಇತ್ತು.